Good morning everyone. Elru Namaskara. Welcome to Varandares Kannada YouTube channel. My name is Vidyashree Kaujalgi. Here I am going to teach quantitative aptitude. In that quant, the today's topic is ages. Okay. Already ನಾವು quadratic equation ಒಂದು ಟಾಪಿಕ್ ಅನ್ನು ಸ್ಟಡಿ ಮಾಡಿದೀವಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಸೊ ಇವತ್ತು ನಾವು ಏಜ್ ಅನ್ನೋ ಟಾಪಿಕ್ ಅನ್ನು ಡಿಸ್ಕಷನ್ ಮಾಡೋಣ. ಸಿ ಏಜಸ್ ಅನ್ನೋದು ನಿಮಗೆ ಎಲ್ಲ ಎಕ್ಸಾಮ್ಸ್ ಗೂ ತುಂಬಾ ಹೆಲ್ಪ್ ಆಗುತ್ತೆ. PC, PSI, KPSC, then banking, SSC, RRB, so ಈ ತರ ಎಲ್ಲ ಎಕ್ಸಾಮ್ಸ್ ಗೂ ನಿಮಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಈ ಟಾಪಿಕ್ and 1 marks compulsory. See, it's a very easiest topic. Question ಕೂಡ ನಿಮಗೆ ಅಷ್ಟೇ ಈಜಿ ಆಗಿರುತ್ತೆ. So 1 marks compulsory ಈ ಟಾಪಿಕ್ ಇಂದ ನಿಮಗೆ ಕವರ್ ಆಗುತ್ತೆ. So not only for banking, not only for SSC, not like that. Every state and central ಎಲ್ಲ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಕವರ್ ಆಗುತ್ತೆ. So ಅದಕ್ಕೋಸ್ಕರ ನಾವು ಇವತ್ತು ಈ ಟಾಪಿಕ್ ಅನ್ನು ಡಿಸ್ಕಷನ್ ಮಾಡೋಣ. ಓಕೆ. ಸಿ ಏಜಸ್ ಗೆ ನಮಗೆ ಏನೇನು ಬೇಸಿಕ್ ಬೇಕು. ಸೊ ಬೇಸಿಕ್ ಲೆವೆಲ್ ಅಲ್ಲಿ ನಮಗೆ ಕ್ವೆಶ್ಚನ್ಸ್ ಯಾವ ತರ ಇರುತ್ತೆ ಅಂಡ್ ಪ್ರಿಲಿಮ್ಸ್ ಅಲ್ಲಿ ಕೂಡ ನಾವು ಯಾವ ತರ ಕ್ವೆಶ್ಚನ್ಸ್ ಅನ್ನು ನೋಡ್ತೀವಿ ಏಜಸ್ ಟಾಪಿಕ್ ಮೇಲೆ. ಸೊ ಆ ಎಲ್ಲ ಥಿಂಗ್ಸ್ ಅನ್ನು ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಸಿ ಏಜ್ ಅಲ್ಲಿ ನಮಗೆ ಮೂರು ಫ್ಯಾಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒನ್ ಈಸ್ ಪ್ರೆಸೆಂಟ್ ಅಂಡ್ ದೆನ್ ಪಾಸ್ಟ್ ಅಂಡ್ ಫ್ಯೂಚರ್. ಈ ಮೂರು ಟಾಪಿಕ್ ನಮಗೆ ಮೂರು ಫ್ಯಾಕ್ಟರ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರೆಸೆಂಟ್ ಮೀನ್ಸ್ ವರ್ತಮಾನ ಕಾಲ ಅಂದ್ರೆ ಪ್ರೆಸೆಂಟ್ ಇವಾಗ ಏನಿದೆ ಅದು. ಪಾಸ್ಟ್ ಅಂತಂದ್ರೆ ಭೂತಕಾಲ ಹಿಂದೆ ಆಗಿರೋದು. ಫ್ಯೂಚರ್ ಅಂತಂದ್ರೆ ಭವಿಷ್ಯತ್ ಅಂದ್ರೆ ಮುಂದೆ ಆಗೋದು ಅಂತ ಅರ್ಥ. ಸಿ ಮೈ ಪ್ರೆಸೆಂಟ್ ಏಜ್ ಇಸ್ 32 ಅಂದ್ರೆ ಇವಾಗ ನನ್ನ ಏಜ್ 32 ಅಂತ ಆಗಿದೆ. ಸೊ ಆಫ್ಟರ್ 5 years ಮೈ ಏಜ್ ವಿಲ್ ಬಿ 37 ಅಂದ್ರೆ 5 ವರ್ಷ. ಇವಾಗ ನನಗೆ ಏಜ್ 32 ಇದೆ, 5 ವರ್ಷ ಆದ್ಮೇಲೆ 37 ಆಗಿರುತ್ತೆ. ಬಟ್ ಬಿಫೋರ್ 5 years 5 ವರ್ಷಕ್ಕೂ ಹಿಂದೆ ನನ್ನ ಏಜ್ ಏನಿತ್ತು ಅಂತಂದ್ರೆ 27. ಓಕೆ, ದಿಸ್ ಈಸ್ ಫಸ್ಟ್ ಎಕ್ಸಾಂಪಲ್. ದೆನ್ ಸೆಕೆಂಡ್ ಒನ್. ಸಿ ಸಪೋಸ್ ನಮಗೆ ಏಜ್ ಗೊತ್ತಿದೆ 32 ಅಂತ ಮೆನ್ಷನ್ ಮಾಡಿದ್ವಿ. ಆಫ್ಟರ್ 5 years ಇಟ್ ಈಸ್ 37. ಬಿಫೋರ್ 5 years ಇಟ್ ಈಸ್ 27. ಸಪೋಸ್ ನಮಗೆ ಏಜ್ ಗೊತ್ತಿಲ್ಲ, ಐ ಡೋಂಟ್ ನೋ ಮೈ ಏಜ್, ಇಟ್ ಈಸ್ x. Just consider the term x. Then after 3 years it is x plus 3. Then before 3 years it is x minus 3. This is the basic for ages topic. Andre ishtu basic gottidre ನೀವು ages ಅನ್ನು solve ಮಾಡಬಹುದು. So what is the first question? The first question is the present age of A and B are in the ratio 2:3 and after 5 years they will be in the ratio 3:4. So what is the present age of A? See, ಅವರು ನಮಗೆ ಏನು ಕೊಟ್ಟಿದ್ದಾರೆ, present age in terms of ratio, not in terms of number. See, present age of A ಮತ್ತೆ B ಎಷ್ಟಿದೆ in terms of ratio 2:3. But after 5 years ಅಂದ್ರೆ 5 ವರ್ಷ ಆದ್ಮೇಲೆ ಅವ್ರ ಏಜ್ ಎಷ್ಟು ಆಗಿರುತ್ತೆ ಅಂತಂದ್ರೆ 3:4. ಸೊ ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ ಎ ಅಂದ್ರೆ ಎ ಏಜ್ ಪ್ರೆಸೆಂಟ್ ಅಲ್ಲಿ ಎಷ್ಟಿರುತ್ತೆ ಇನ್ ಟರ್ಮ್ಸ್ ಆಫ್ ನಂಬರ್. ದಿಸ್ ಈಸ್ ಇನ್ ಟರ್ಮ್ಸ್ ಆಫ್ ರೇಷಿಯೋ, ಬಟ್ ದೇ ಹ್ಯಾವ್ ಬೀನ್ ಆಸ್ಕ್ಡ್ ಇನ್ ಟರ್ಮ್ಸ್ ಆಫ್ ನಂಬರ್. 2 ಅನ್ನ 2x ಅಂತ ತಗೊಳ್ಳಿ, ಕ್ಯಾಲ್ಕುಲೇಷನ್ಗೆ ಈಸಿ ಆಗುತ್ತೆ ಅನ್ನೋ ರೀಸನ್ ಇಂದ 2 ಏಜ್ ಆಫ್ 2 is 2x. ಆಫ್ಟರ್ ಹೌ ಮೆನಿ ಇಯರ್ಸ್, ಎಷ್ಟು ವರ್ಷ ಆದ್ಮೇಲೆ 5 ವರ್ಷ ಆದ್ಮೇಲೆ. ಓಕೆ, ದಿಸ್ ಇಸ್ ಎ ಏಜ್. ದೆನ್ ಬಿ, ವಾಟ್ಸ್ ದ ಬಿ? 3x plus 5 years. After 5 years what is the new ratio? New ratio is 3:4. now 3:4 ಅನ್ನು ಫ್ರಾಕ್ಷನ್ ಅಲ್ಲಿ 3/4 ಅಂತಾನು ಬರಿಬಹುದು. ಓಕೆ, just solve it. 2 4s are 8x, 5 4s are 20, then 3 3s are 9x, 3 5s are 15. Okay, 20 minus 15, 9x minus 8x. So x is equal to 5. We got the term x. X term ನಮಗೆ ಏನು ಬಂತು? ಆನ್ಸರ್ 5 ಅಂತ ಬಂತು. Just substitute this 5 in these two terms. See, ನಾವು ಏನಂತ ತಗೊಂಡಿದ್ದೀವಿ? 2x ಅಂತ ತಗೊಂಡಿದ್ದೀವಿ. ಸೊ ಏನಂತ ಕನ್ಸಿಡರ್ ಮಾಡಿದ್ದೀವಿ ಅಂತಂದ್ರೆ 2x ಅಂತ ಕನ್ಸಿಡರ್ ಮಾಡಿದ್ದೀವಿ. What is mean by x? X is nothing but 5.
5 is 10. Then here also 3 is nothing but 3x. What is mean by x? 3 into 5. So 3 5 is 15. This is present age of A and this is present age of B. Or ಏನು ಕೇಳಿದ್ದಾರೆ, what is the present age of A? So present age of A is 10 years. Option A is right answer. Okay, ಇದನ್ನ ನಾವು, this is a traditional method. ಇದನ್ನ ನಾವು ಶಾರ್ಟ್ ಕಟ್ ಅಲ್ಲೂ ಕೂಡ ಮಾಡಬಹುದು. See here, 2:3 is a present ratio. Okay, what's the future ratio? Here it is 3:4. See the short trick. How many years gap? 5 years. See, what is the ratio difference here? Here to here 1 year. So again here to here 1 year. So 1 year is equal to 5. So we got the value x directly here. So ಇಷ್ಟೆಲ್ಲ ಮಾಡಿದ್ರೆ ಇಲ್ಲಿ ನಾವು x ಅನ್ನು ತಗೋಬಹುದು. But direct ಆಗಿ ನಾವು ಇಲ್ಲಿ 1 is equal to means x is nothing but 1. So 1 year ಅಂತಂದ್ರೆ 5 ಅಂತ ನಮಗೆ ಗೊತ್ತಾಯ್ತು. So directly you have to multiply with these 2. Again you have to multiply with these 3. You will get 2 into 5 10 year. Again 3 into 5 15 year. So this is present age of A, this is present age of B. This is the short trick for this question. Okay, next question. The respective ratio of the present ages of Anu and Ravi is 5:6. 6 years hence the respective ratio of their ages will be 7:8. So what is the difference between their ages? Two persons present age ಏನಿದೆ ನಮಗೆ Anu and Ravi. Present age is 5:6. Nothing but 5x is to 6x. So after 6 years, so 6 ವರ್ಷ ಆದಮೇಲೆ ನ್ಯೂ ರೇಷಿಯೋ ಏನಿದೆ ನಮಗೆ 7:8 ಅಂತ ಇದೆ. ಓಕೆ, 5x plus how many years? 6 years plus 6. This is the term of A. Then again 6x plus 6 years. What is the new ratio? New ratio is 7:8. In terms of fraction, 7/8. So 8 into 5 40. Again 8 6 48. 7 6 42. Again 7 6 42. So 48. E 42 e side bandre plus 42 will become a minus 42. Then plus 42x. See, e 40 e side bandre minus 40x. So 6 is equal to 2x. The value of x is 3. So we got the term called x. ನಮಗೆ x value ಬಂತು. ಈ x ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 5 into 3 15 and then again 5 into 3 into 6 18. See, age of A ಏನು ಬಂತು ನಮಗೆ 15. Again age of B is 18. What is the difference here? 3 years. Here to here, not minus 3, just take 3. The difference is 3 years. What's the option? Option B is the right answer. The next question. See, the ratio of the present age of two persons is 1:2. And 4 years back, the ratio was 1:3. What will be the ratio of their ages after 4 years? See, I told you 3 factors are very, very important. Here it is present, here it is past, and then future. Okay. See, the ratio of present age 1:2. They told 4 years back. Means 4 years back ಏನಿತ್ತು ಅವ್ರದ್ದು age 1:3. Okay. ಅವ್ರು ಏನು ಕೇಳ್ತಿದ್ದಾರೆ, what will be the ratio of their ages
ಆಫ್ಟರ್ 4 years ಅಂದರೆ 4 ವರ್ಷ ಆದಮೇಲೆ ಅವ್ರ ಏಜ್ ಏನಾಗಿರುತ್ತೆ ಅಂತ. ಸಿ ಹಿಯರ್ just take, I already told you, consider 1 is 1x and 2 is 2x. 1x, how many years ago? -4 years ago. Then 2x, again before 4 years. This is the term of A, this is the term of B. So A value ಏನಿದೆ, past ಅಲ್ಲಿ A value ಏನಿತ್ತು, 1 ಇತ್ತು. B value 3. Just cross multiply each other. 3x minus 12 is equal to 2x minus 4. So 3x plus 2 ಈ ಕಡೆ ಬಂದ್ರೆ minus 2. See, this is minus 12, ಈ ಕಡೆ ಹೋದ್ರೆ plus 12. Minus 4, then 3x minus 2x is nothing but 1x. Just write it as x. Here it is 12 minus 4 is 8. The value of x is 8. Okay. Present age ಏನಿದೆ ನಮಗೆ 1x. See, x value ಅನ್ನು ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. So here it is 8. 2 into 8. Here it is 16. ಅವ್ರು ಏನು ಕೇಳ್ತಾ ಇದ್ದಾರೆ, ಆಫ್ಟರ್ 4 years. ಪ್ರೆಸೆಂಟ್ ಅಲ್ಲಿ ನಮಗೆ A ಏಜು 8 years, B ಏಜು 16 years. ಆಫ್ಟರ್ 4 years ಅಂದ್ರೆ 8 plus 4 ಏನಾಗುತ್ತೆ ನಮಗೆ? This is 12. Then 16 plus 4 20. ಈ ತರ ಆಪ್ಷನ್ ಏನು ಇದೆಯಾ? ಇಲ್ಲ. ಯಾಕಂತಂದ್ರೆ they have been asked in terms of ratio. So what is the ratio of 12:20? 4 3s are 4 5s are. Option B is the right answer. Okay. Next question. What's Ram present age if after 8 years his age will be 10 times of his age 10 years back? ಒಂದೊಂದೇ ಲೈನ್ ಓದ್ತಾ ಹೋಗಿ, ಎಲ್ಲ ಒಂದೇ ಸಾರಿ ಓದಿದ್ರೆ ಸುಮ್ಮನೆ ಕನ್ಫ್ಯೂಸ್ ಆಗುತ್ತೆ. ಸಿ, ವಾಟ್ ಈಸ್ ದ ರಾಮ್ ಪ್ರೆಸೆಂಟ್ ಏಜ್? ರಾಮ್ ಪ್ರೆಸೆಂಟ್ ಏಜ್ ಕೇಳ್ತಿರೋದು. ಪ್ರೆಸೆಂಟ್ ಏಜ್ ಆಫ್ ರಾಮ್. ಇಫ್ ಆಫ್ಟರ್ 8 years ಅಂದ್ರೆ 8 years ಆದ್ಮೇಲೆ, ಸಪೋಸ್ ರಾಮ್ ಏಜ್ ಈಸ್ x ಅಂತ ಕನ್ಸಿಡರ್ ಮಾಡೋಣ. ಆಫ್ಟರ್ 8 years ಅಂತಂದ್ರೆ ಏನಾಗಿರುತ್ತೆ? x plus 8 ಆಗಿರುತ್ತೆ. ಓಕೆ. his age will be 10 times of his age. Already present age x. His age will be 10 times of his age 10 years back. 10 years back, I told you ago, then back or before ಅಂತ ಹೇಳಿದ್ರೆ minus ಅಂದ್ರೆ ಹಿಂದಿನ ಏಜ್ ಕನ್ಸಿಡರ್ ಮಾಡಬೇಕು. ಆಫ್ಟರ್ ಅಂತಂದ್ರೆ ಆಫ್ಟರ್, ಹೆನ್ಸ್ it determines next means future. So just solve this equation. X plus 8, then 10x minus 10 into 10 100. Okay. Then just take 100 this side. 8 plus 100 and 10x minus x. This is 108. This is 9x. X is equal to 108 divided by 9. 9 ones are 9 ones are. So value of x will be 12. What is mean by x? X is nothing but Ram present age. So ಅವ್ರು ಏನು ಕೇಳ್ತಿದ್ದಾರೆ? What is the Ram present age? What's the Ram present age? 12 years. Option C is the right answer. Okay. Next question. The present age of Karthik is 50 years and that of his wife Sarah is 40 years. How long ago was the ratio of their ages is 3:2? Okay. Present age. They already mentioned present age. Karthik and Sarah. What's the Karthik age? 50 years and Sarah age is 40 years. Okay. How long ago the ratio of their ages will be 3:2? So how many years ಅಂತ ನಮಗೆ ಗೊತ್ತಿಲ್ಲ, but ratio ಏನಿದೆ 3:2. So 50, we don't know how many years. This is nothing but x. Okay. 50 minus x. ನಾನು ಮೈನಸ್ ಯಾಕೆ ತಗೊಂಡೆ ಅಂತಂದ್ರೆ, see how long ago ಅಂತಂದ್ರೆ before ಅಂತಂದ್ರೆ nothing but past. Okay. See 50 minus x. This is 8.
then B term is 40 minus x. The ratio was 3:2. 50 into 2, this is 100. Then 2 into x, this is 2x. Again 4 into 30, it is 120. 3 into x minus 3x minus 2x as it is. See, 3x and minus 3x and this side tagobandre plus 3x. 120 as it is. This 100 comes this side, so it is minus 100. So plus 3 alli minus 2 minus madidre we will get x. X is equal to 20. See, what is the term called x? X is 20 years. See, andre 20 years in your ratio enagittu 3:2 ittu. So answer A is the right answer. The sum of the ages of 5 children born in a family at the interval of 4 years. So the sum is 50 years. See, just add the term sum. Sum is 50 years. So what is the age of eldest child? So 5 children. We don't know the age of children, okay? But interval ಏನಿದೆ, what is mean by interval ಅಂದ್ರೆ ಒಂದು ಮಗುವಿಗೂ ಮತ್ತೊಂದು ಮಗುವಿಗೂ 4 ವರ್ಷ ಡಿಫರೆನ್ಸ್ ಇರುತ್ತೆ. Okay, see, interval of 4 years. Just consider the first child is nothing but x. This is the first child age. Okay, they have been told 4 years interval ಅಂದ್ರೆ ಈ ಮಗುವಿಂದ ಈ ಮಗುವಿಗೆ 4 years difference irutte. Okay, again next 4 years, so x plus 8, again next 4 years x plus 12, again next 4 years x plus 16. Or in 5 jana children anta helidare. So 1 2 3 4 5, the sum is 50. So x plus 4 plus x plus 8 plus x plus 12 plus x plus 16. The sum is 50. So 1x, 2x, 3x, 4x, 5x. Total how many x are there? 5x. See here. 12 plus 8, 20. 16 plus 4, 20. 20 plus 20, 40 is equal to 50. So 5x is equal to 50 minus 40. So 5x is equal to 10. X is equal to 10 by 5. X is equal to 2. ಇದು ಒಂದು ಮಗುವಿನ ಏಜ್ ಆಗುತ್ತೆ ನಿಮಗೆ. ಸೊ x means it is 2 ಅಂದ್ರೆ ಫಸ್ಟ್ ಚೈಲ್ಡ್, youngest child ಅಂದ್ರೆ ಫಸ್ಟ್ ಚೈಲ್ಡ್ youngest child ಇದು. Then it is 2 plus 4, 6 years. This is second child. Again this is 2 plus 8, nothing but 10. This is third one. Then fourth one, 2 plus 12, 14. So this is fourth one. The last one is fifth one. 2 plus 16 is nothing but 18. Option B is the right answer. 18 years. ಅವ್ರು ಏನು ಕೇಳಿದ್ರೆ ಎಲ್ಡೆಸ್ಟ್ ಚೈಲ್ಡ್ ಏನಾಗುತ್ತೆ 18 years ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. The present ratio between the ages of Archana and Diksha is 4:3. After 5 years, Archana's age will be 25 years. What is the age of Diksha present? Okay, present age between Archana. ನಾನು ಎವ್ರಿ ಟೈಮ್ ಯಾಕೆ ಪ್ರೆಸೆಂಟ್ ಟು ಫಾಸ್ಟ್ ಬರೀತೀನಿ ಅಂತಂದ್ರೆ ವಿ ಆರ್ ದ ಬಿಗಿನರ್ಸ್. ಸೊ ನಮಗೆ ಟರ್ಮ್ ಕನ್ಫ್ಯೂಸ್ ಆಗಬಾರ್ದು ಅಂತ ಎವ್ರಿ ಟೈಮ್ ಪ್ರೆಸೆಂಟ್ ಅಂತ ಮೆನ್ಷನ್ ಮಾಡಿರ್ತೀನಿ. ಸೊ ಒನ್ಸ್ ವಿ ಕ್ಲಿಯರ್ ದ ಬೇಸಿಕ್ಸ್ ವಿ ಕ್ಯಾನ್ ಸಾಲ್ವ್ ಡೈರೆಕ್ಟ್ಲಿ. Present age Archana and Diksha. What's the present age? Here it is 4, here it is 3. Just consider 4x and 3x. After 5 years, Archana age will be, after 5 years, Archana age will be 25 years. So after 5 years, so Archana age 25 adre, ade after 5 years alli Diksha age enagirutte? After 5 years, what's the age of
Diksha. Okay, just consider Archana. 4x. So after, so plus 5. What's the age? 25. So 4x is equal to 20 minus 5. 4x is equal to 25 minus 5. 25 minus 5. Here it is 20. So x is equal to 4 ones are 4, 5 are. So value of x is equal to 5. Just multiply these 3 into 5. 3 5s are 3 into 5. 15. So Diksha present age ಏನಾಗಿರುತ್ತೆ ನಿಮಗೆ 15 ಆಗಿರುತ್ತೆ. Why? Because after 5 years it is 25. So 4x plus after 5 years is equal to 25. So ನಮಗೆ x term ಸಿಕ್ತು. Just substitute 3 into 5. This is the present age of Diksha. If you want after 5 years means 15 plus 5. Here it is 20. Present age of Diksha ಹೇಳಿದ್ರೆ ಆನ್ಸರ್ 15. ಸಪೋಸ್ ಅವರೇನಾದ್ರು ಸಿ ಇಲ್ಲಿವರೆದು ಆಫ್ಟರ್ 5 years ಅಂತ ಮೆನ್ಷನ್ ಮಾಡಿದ್ದಾರೆ, ಏಜ್ ಏನಿದೆ 25 ಇದೆ. ಹಾಗೆ ಇನ್ ಕೇಸ್ ಆಫ್ಟರ್ 5 years ಅಂತ ಕೇಳಿದ್ರೆ ಆನ್ಸರ್ 20 ಆಗಿರುತ್ತೆ. ಬಟ್ ಅವ್ರು ಪ್ರೆಸೆಂಟ್ ಅಂತ ಹೇಳಿರೋದಕ್ಕೆ ಆನ್ಸರ್ ಇಸ್ 15. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. The present age of 3 persons, Raj, Ram and Ravi, is in the proportions 4:7:9. So 8 years ago, the sum of their ages was 56. What is the present age of Ravi? 3 people, what they said? Present age. So present age. Ram, who is that person? Raj, and then Ram and Ravi. What is the ratio? 4, 7, 9. So just consider 4x, 7x and 9x. 8 years ago the sum of their ages ಅಂದ್ರೆ 8 ವರ್ಷಗಳ ಹಿಂದೆ. So before 8 years ಅಂದ್ರೆ -8. again same ಎಲ್ಲರಿಗೂ 8 ವರ್ಷ ಹಿಂದೆ ಏನಾಗಿತ್ತು ಅಂತಂದ್ರೆ 4x minus 8, 7x minus 8, then 9x minus 8. What they told? Sum. So sum is 56. 4x minus 8 plus 7x minus 8 plus into plus 9x plus into minus, you get minus. So is equal to 56. See, this 4x, then 7x, 9x. 4 plus 9, 13, 13 plus 7, 20x. See, 8, 8, 8. 8 3 is 24. Here it is 56. Just 20x as it is. 56 plus 24 is nothing but 80. X is equal to 80 by 20. X is equal to 4. What they asked? What is the present age of Ravi? So x value namge 4 bantu. Just substitute that x value here. Ravi alidare Ravi 9 into 4. Just 9x andre 9 into 4. What is the answer? 9 into 4? 36 is the answer. Option D is right answer. Ninth question. The present age of 3 persons are in the ratio 3:4:6. 4 years ago, the sum of their ages was 66 years. Okay. Find their present age. The present age. Any 3 persons into 3 persons means A, B, C. So 3x, 4x and 6x. Okay. See, ಅವರು ಏನು ಹೇಳಿದ್ದಾರೆ 4 years ago ಅಂದ್ರೆ 4 ವರ್ಷಗಳ ಹಿಂದೆ. 4 years ago their ages sum. See, 3x minus 4
4x minus 4 and 6x minus 4. So is equal to 66. Okay. See, 4 years ago A age was on the age 3x minus 4 agittu. So B age kuda 4x minus 4 agittu. C kuda 6x minus 4. Sum enittu 66 agittu. Okay. See, 3x minus 4 plus 4x. See, plus into minus, minus. 6x plus into minus, minus. 6x and minus 4. 3, 4, 7, 7, 6, 13. 13x. 4 minus 4 minus 4 minus 4. 4 3s are 12. So here it is 66. 13x is equal to 66 minus 12. Here it is 54. Okay. 66 minus 12. 54. X is equal to 3, 4, 6. ಇದೊಂದು ಮಿಸ್ಟೇಕ್ ಆಯ್ತು. ಸರಿ. ಇಲ್ಲ ಇಲ್ಲ ಇಲ್ಲ, ಒಂಚೂರು ಒಂದು ಲೈನ್ ಅಷ್ಟೇ. ಓಕೆ. 13x is equal to 66 minus 12 ಈ ಕಡೆ ಬಂದ್ರೆ plus 12. ಓಕೆ. 66 plus 12 78. 13x is equal to 78. X is equal to 13 ones are 13 6 are. X is equal to 6 years. Okay. Just multiply these 6 with these 3 values. 3 into 6 18. Then 6 4s are 24. 6 6 are 36. Present age of A is 18 years. Then B is 24 years. Then C is 36 years. Our in keltidare find their present age. 18, 24 and 36. 18, 24, 36. Option A is the right answer. Okay. Next question. Next question. So onchuru andre not easy, not complete difficult, moderate level ide. The sum of the ages of daughter and mother is 56. Sum enide 56. Okay. Just ondonde line anta hogi. After 4 years, the age of the mother will be 3 times of the daughter age. So what is the age of daughter and mother respectively? See, present age. Sum enagide avardu. Consider mother and daughter. Mother and daughter. Okay. So x plus y enide. Sum is 56. Or enitare after 4 years, the age of the mother will be 3 times of the daughter. Suppose ನಾವು daughter na x ಅಂತ ತಗೊಂಡ್ರೆ after 4 years mother age ಏನಾಗುತ್ತೆ 3 times. Mother is nothing but y plus 4. Okay. X plus 4 is equal to 3y. 3 4s are 12. See, x plus y is equal to 56. ನಾವು ಇಲ್ಲಿ ಏನು ಮಾಡ್ಕೊಳ್ಳೋಣ, x term ಇಲ್ಲ y term ಯಾವ್ದಾದ್ರು one term ತಗೊಳ್ಳೋಣ. x plus y is equal to 56. ಇಲ್ಲಿ ನಮಗೆ in terms of 3y ಇದೆ, so ನಾವು y ನ ತಗೊಳ್ಳೋಣ. y is equal to ಅಂತಂದ್ರೆ y is equal to 56 minus x, or x is equal to 56 minus y. ಯಾವ್ದಾದ್ರು one term ತಗೊಳ್ಳಿ. So x value ನಮಗೆ ಏನು ಬಂತು 56 minus y. So 56 minus y plus 4 is equal to 3y plus 12. Y term one side ಮಾಡಿ. 56 plus 4, just take this 12 minus this side minus 12. 3y, see, minus y ಈ ಕಡೆ ಬಂದ್ರೆ plus y. Okay. 56 plus 4 60. 60 minus 12 48. This is 4y. Y is equal to 48 divided by 4.
4 ones are 4 12s are. So 12 years. So this is Y value. We know that daughter plus mother is equal to 56 years. Okay. ನಮಗೆ Y value ಏನು ಬಂತು 12 ಅಂತ ಬಂತು 56. Okay. X as it is 56 minus 12 is equal to 44. 44. 12 years daughter ಆದರೆ 44 years mother ಆಗುತ್ತೆ. Answer is 12 and 44. Option D is the right answer. If you want to take, you can X ಆರು mother ಅಂತ ತಗೋಬಹುದು, Y ಆದರೂ mother ಅಂತ ತಗೋಬಹುದು, ಯಾವುದಾದರೂ ತಗೋಬಹುದು. ಬಟ್ ಯಾವಾಗಲೂ ಬೈ ಕಾಮನ್ ಸೆನ್ಸ್ ಅಂದ್ರೆ ಕಡಿಮೆ ಇದ್ರೆ obviously daughter value, ಜಾಸ್ತಿ ಇದ್ರೆ obviously mother value. Okay, this is all about ages. We are done with the 10 questions and basic things. Okay, now next video ಅಲ್ಲಿ ಏನು ಮಾಡೋಣ, ಇನ್ನಷ್ಟು ಏಜ್ ಕ್ವಶನ್ಸ್ ಅಂದ್ರೆ ಇವಾಗ ಈಸಿ ಲೆವೆಲ್ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಿದ್ವಿ. ಸೊ ಮಾಡರೇಟ್ ಲೆವೆಲ್ ಕ್ವಶನ್ಸ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್.